ಸಚಿವ ಸಂಪುಟ ವಿಸ್ತರಣೆ ಹಾಗೂ ಸಚಿವರ ಆಯ್ಕೆ ಮುಖ್ಯಮಂತ್ರಿ ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ. ಪಕ್ಷದ ಯಾವುದೇ ಜವಾಬ್ದಾರಿ ನೀಡಿದರೂ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ. ಸಚಿವ ಸ್ಥಾನಕ್ಕಿಂತ ಜಿಲ್ಲೆಯ ಅಭಿವೃದ್ಧಿ ನಮಗೆ ಮೊದಲ ಆದ್ಯತೆ ಎಂದು ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯ ಶಾಸಕರಾದ ಗೋವಿಂದಣ್ಣನವರು ಇದ್ದಾರೆ, ನಾವು ಇದ್ದೇವೆ, ಇನ್ನು ಬೇರೆ ಬೇರೆ ಶಾಸಕರು ಇದ್ದಾರೆ. ಮಾಧ್ಯಮಗಳ ಮಾಹಿತಿ ಪ್ರಕಾರ ನಮಗೂ ಭರವಸೆ ಇದೆ, ಆದರೆ ಪಟ್ಟಿ ಪ್ರಕಟವಾದ ನಂತರವಷ್ಟೇ ತಿಳಿಯಲಿದೆ. ಇಬ್ಬರಿಗೂ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ. ಇಬ್ಬರಿಗೂ ಸಚಿವ ಸ್ಥಾನ ನೀಡಿ ಎಂದು ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಈ ಹಿಂದೆ ಇದ್ದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಾಗ ನಮಗೆ ಸಚಿವ ಸ್ಥಾನ ನೀಡಿ ಎಂದು ಮನವಿ ಮಾಡಿದ್ದೆವು. ಪ್ರಾದೇಶಿಕವಾರು ಜಾತಿವಾರು ವ್ಯವಸ್ಥೆಯಲ್ಲಿ ನಮಗೆ ಇಬ್ಬರಿಗೂ ಸಚಿವ ಸ್ಥಾನ ನೀಡಿ ಎಂದು ಜಂಟಿಯಾಗಿ ಕೇಳಿದ್ದೆವು. ಪ್ರಾದೇಶಿಕವಾರು ಜಾತಿವಾರು ಜನಾಂಗವಾರು ಲೆಕ್ಕಾಚಾರದಲ್ಲಿ ಇಬ್ಬರಿಗೂ ನೀಡಿ ಎಂದು ಕೇಳಿದ್ದೇವೆ. ಯಾರಿಗೆ ಕೊಟ್ಟರೂ ಸಂತೋಷವೇ, ಬೇರೆಯವರಿಗೆ ಕೊಟ್ಟರೂ ಸಂತೋಷವೇ. ಪಕ್ಷ ಏನು ತೀರ್ಮಾನ ಕೈಗೊಂಡರೂ ಅದಕ್ಕೆ ಬದ್ಧ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಅದು ಇದೆಯೋ ಇಲ್ಲ ಅಂತೇಳಿ ಆಮೇಲೆ ನಮ್ಮ ಅದನ್ನು ಬಂದಾಗ ಲೀಸ್ಟ್ ಅನೌನ್ಸ್ ಆದಾಗ ನಮ್ಗೆ ಗೊತ್ತಾಗುತ್ತೆ. ಭರವಸೆ ಅಂತೂ ಖಂಡಿತವಾಗೂ ನಾವಿಬ್ಬರು ಇಟ್ಕೊಂಡಿದ್ದೀವಿ. ಇಬ್ಬರಲ್ಲಿ ಇಬ್ಬರು ಕೊಡ್ರಿ ಅಂತ ಕೇಳಿದ್ವಿ. ನಾವಾಗಲೇ ಮುಖ್ಯಮಂತ್ರಿಗಳು ಅಣ್ಣವ್ರು ಹೇಳ್ತಾರೆ ಅದ್ರ ಬಗ್ಗೆ. ಮುಖ್ಯಮಂತ್ರಿಗಳು ಏನು ಆಗಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಯಾರ ಜನಪ್ರತಿನಿಧಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವಿಬ್ಬರನ್ನು ಕೇಳ್ತೀವಿ. ಒಂದು ಜಿಲ್ಲೆಯಲ್ಲಿ ಇಬ್ಬರು ಆಗಬಾರ್ದು ಅಂತೇನಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪ್ರಾದೇಶಿಕವಾರು ಜಾತಿ ವ್ಯವಸ್ಥೆಯಲ್ಲಿ ಜನಾಂಗದ ವ್ಯವಸ್ಥೆಯಲ್ಲಿ ಮಾಡೋಂಥ ಸಂದರ್ಭದಲ್ಲಿ ನಾವು ನಮ್ಮಿಬ್ಬರಿಗೂ ಕೊಡಿ, ನಾವು ಮಾಡ್ತೀವಿ ಅಂತ ನಾವು ಖಂಡಿತ ಇಬ್ಬರು ಜಂಟಿಯಾಗಿ ನಾವು ಕೇಳಿದ್ದೀವಿ. ಹಾಗಾಗಿ ಯಾರಿಗೆ ಕೊಟ್ಟರು ನನಗೆ ಕೊಡ್ಬೋದು, ನಮ್ಮ ಗೋವಿಂದಣ್ಣವ್ರಿಗೆ ಕೊಡ್ಬೋದು, ಅಥವಾ ಇನ್ನೊಬ್ಬರಿಗೂ ಕೊಡ್ಬೋದು. ಪಕ್ಷ ಏನು ತೀರ್ಮಾನ ಮಾಡ್ತಿದೆ ಆ ಪಕ್ಷಕ್ಕೆ ನಾವು ಬದ್ಧ. ಹೊಸದುರ್ಗ ಶಾಸಕರಾದ ಬಿ.ಜಿ. ಗೋವಿಂದಪ್ಪ ಮಾತನಾಡಿ, ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ಬದ್ಧ. ಈ ಜಿಲ್ಲೆಯಲ್ಲಿ ರಘುಮೂರ್ತಿ ಮತ್ತು ನಮ್ಮ ಹೆಸರು ನೂತನ ಸಚಿವರ ಪಟ್ಟಿಯಲ್ಲಿ ಹೆಸರುಗಳಿವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾವಾರು ಅಥವಾ ಜಾತಿವಾರು ಲೆಕ್ಕಾಚಾರ ನಡೆಯುತ್ತಿದೆ. ಯಾವುದೇ ಲೆಕ್ಕಾಚಾರ ನಡೆದರೂ ಇಬ್ಬರು ಬಿಟ್ಟಿದ್ದೇವೆ. ಅವರಿಗೆ ಕೊಟ್ಟರೆ ನಾನದಂತೆ, ನನಗೆ ಕೊಟ್ಟರೆ ಅವರು. ಇಬ್ಬರಲ್ಲಿ ಯಾವುದೇ ಭೇದವಿಲ್ಲ. ಯಾರಿಗೆ ಕೊಡ್ತಾರೆಂಬುದು ಗೊತ್ತಿಲ್ಲ. ಇನ್ನೆರಡು ದಿನ ಕಾದು ನೋಡಬೇಕು. ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಅವರಿಗೆ ಕೊಟ್ಟರೆ ನಾನಾದಂತೆ, ನನಗೆ ಕೊಟ್ಟರೆ ಅವರಾದಂತೆ ಎಂದು ಹೇಳಿದರು. ಯಾರು ಕೊಡ್ತಾರೋ ಅಥವಾ ಜಾತಿವಾರು ಕೊಡ್ತಾರೋ, ಜಿಲ್ಲಾವಾರು ಕೊಟ್ಟರು ಇಬ್ಬರು ಬರ್ತೀವಿ, ಜಾತಿವಾರು ಕೊಟ್ಟರು ಇಬ್ಬರು ಬರ್ತೀವಿ. ಅವ್ರಿಗೆ ಕೊಟ್ಟರೆ ಅವರ ಜಿಲ್ಲೆ ನೋಡ್ಕೊಂತಾರೆ, ನಾರ ಜಿಲ್ಲೆ ನೋಡ್ಕೊಂತಾರೆ. ಇಬ್ಬರಿಗೂ ಕೊಟ್ಟರೆ ಮುಂದೆ ಯಾವ ರೀತಿ ಬರ್ತೀವಿ 2 ದಿವಸ ಕಾದು ಇದ್ರ ಬಗ್ಗೆ ವೀಕ್ಷಣೆ ಮಾಡಿರಿ. ಇಬ್ಬರಲ್ಲಿ ಒಬ್ರಿಗೆ ಕೊಟ್ಟರೆ ನಾನು ಕೊಟ್ಟರೆ ಅವ್ರು ಹಾಕ್ತಾರೆ, ಅವ್ರು ಕೊಟ್ಟರೆ ನಾನು ಹಾಕ್ತೀನಿ. ಅವ್ರು ಸೈನ್ ಹಾಕೋರು ಉಸ್ತುವಾರಿ ನಾವು, ಇಲ್ಲ ನಾನು ಸೈನ್ ಹಾಕೋರು ಉಸ್ತುವಾರಿ ಅವರು. ಹಂಗೆ ನಿಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗೆ ಕೊಟ್ಟು ಸುಧಾರಿಸ್ಕೊಂತ ಅದರಲ್ಲಿ